ಪರಮ ಜಗದ್ಗುರು ಫಕೀರ ಶ್ರೀ ಯೋಗಿಯನ್ನು ಉದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಅವರು ಧರ್ಮಗೌಡರ ಮನೆತನದ ಸಹೋದರರು ನೂಲ್ವಿಯ ಮಹತ್ವದ ಕ್ರಾಸ್ ಆಗಿರುವಂಥ ಕ್ರಾಸಿನಲ್ಲಿ ಸರ್ಕಲ್ದಲ್ಲಿ ಇವತ್ತಿನ ದಿವಸ ರಾಜಯೋಗದ ಶುಭ ಸಂದರ್ಭದಲ್ಲಿ ಹೋಟೆಲ್ ಗಂಧರ್ವ ಅನ್ನುವಂಥ ಹೋಟೆಲನ್ನು ಪ್ರಾರಂಭ ಮಾಡಿದ್ದಾರೆ. ಮನೆಯಾಗರೆ ಊಟ ಮಾಡಬೇಕು, ಹೋಟೆಲ್ದಾಗರೆ ತಿನ್ನಬೇಕು, ಮಠದಾಗರೆ ತಿನ್ನಬೇಕು. ಅನ್ನವನ್ನು ಕೊಡುವಂಥ ಸ್ಥಳಗಳು, ಪವಿತ್ರ ಸ್ಥಳಗಳು. ಮನೆಯಾಗ ತಾಯಿ ತಂದೆ ಹೆಂಡತಿ ಮಕ್ಕಳು ಅತ್ತಂಗೆ ಅಡುಗೆ ಮಾಡಿ ಊಟ ಮಾಡಿಸಿದ್ರೆ ಹೋಟೆಲ್ನಲ್ಲಿ ಹಸಿದಂಥವರು ತಿನ್ನಬೇಕಂತ ಬಯಸಿದಂಥವ್ರು ಬಂದು ಯಾವಾಗ ಬಂದರೂ ಸಹಿತ ರೆಡಿ ಇರ್ತಾ ಇದೆ. ಗಂಡ ಹೊರಗೆ ಹೋದ್ರೆ ಗಂಡ ಮನೆಗೆ ಬಂದು ಯಾವಾಗ ಊಟ ಮಾಡಿ ಅಂತ ಹೆಂಡತಿ ಹೆಂಗೆ ದಾರಿ ಕಾಯ್ತಾಳಲ್ಲ, ಹಂಗೆ ಗಿರಾಕಿಗಳು ಯಾವಾಗ ಬಂದಾರಂತೆ ಹೋಟೆಲದ ಮಾಲೀಕರು ದಾರಿ ಕಾಯ್ತಿರ್ತಾರೆ. ಅವರ ಕಳಕಳಿ ಅಂತಃಕರಣ ಹಸಿದಾಗ ಅನ್ನದಂಥ ದೇವರು ಯಾವುದೂ ಇಲ್ಲ. ಅನ್ನ ದೇವರು ಮುಂದೆ ಇನ್ನೂ ದೇವರುಗಳಿಲ್ಲ. ಅನ್ನ ದೇವರು ಭಾಳ ಹೆಚ್ಚಿನ ದೇವರು. ಮಠದಾಗರೆ ದಾಸೋಗದಲ್ಲಿ ಊಟ ಮಾಡಬೇಕು, ಹೋಟೆಲ್ದಾಗರೆ ತಿನ್ನಬೇಕು, ಮನೆಯಲ್ಲೇ ತಿನ್ನಬೇಕು. ಬಯಸಿದಾಗ ಹೋಟೆಲದ ತಿಂಡಿ ತಿನಿಸುಗಳನ್ನು ಸಿಗಬೇಕು ಅನ್ನುವಂಥ ದೃಷ್ಟಿಯಿಂದ ಹೋಟೆಲದ ಮಾಲೀಕರು ಗಿರಾಕಿಗಳಿಗಾಗಿ ಸವಿಯಾದಂಥ ಪದಾರ್ಥವನ್ನು ಆಹಾರವನ್ನು ಮಾಡಿರ್ತಾರೆ. ಅಂಥ ಹೋಟೆಲನ್ನು ಮಂಜುನಾಥ್ ದೇವಣ್ಣ ಸಹೋದರರು ಮಾಡಿರೋ ಸಂತೋಷದ ಸಂಗತಿ. ಗಿರಾಕಿಗಳಿಗೆ ಮಾಲೀಕರಿಗೆ ಇಬ್ಬರಿಗೆ ಚಲೋ ಆಗಲಿಕ್ಕೆ ಆಶೀರ್ವಾದ ಮಾಡಿ ನನ್ನ ಮಾತುಗಳನ್ನು